RRB ಗ್ರೂಪ್ ಡಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಒಂದು ಸಿಂಪಲ್ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ಗುರುತ್ವ ಬಲವನ್ನ ಕಂಡುಹಿಡಿದವರು ಯಾರು ಅಂತ ಕ್ವಶನ್ಸ್ ಇದೆ. ಗುರುತ್ವ ಬಲವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ಸ್ 1 ಕೆಪ್ಲರ್, ಗೆಲಿಲಿಯೋ, ನ್ಯೂಟನ್, ಡಾರ್ವಿನ್ ಅಂತಿದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿ ಗುರುತ್ವ ಬಲವನ್ನು ಕಂಡುಹಿಡಿದವನೇ ಸರ್ ಐಸಾಕ್ ನ್ಯೂಟನ್. ಅಷ್ಟೇ ಅಲ್ಲದೆ ಈತ ಚಲನಾ ನಿಯಮಗಳನ್ನು ಕೂಡ ಕಂಡುಹಿಡಿತಿರ್ತಾನೆ. ಒಟ್ಟು 3 ಚಲನಾ ನಿಯಮಗಳನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಕಂಡುಹಿಡಿತಾನೆ. ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ 3. ಇನ್ನು ಕೆಪ್ಲರ್ ಈತ ಗ್ರಹಗಳ ಚಲನಾ ನಿಯಮಗಳನ್ನು ಏನ್ ಮಾಡ್ತಾನಪ್ಪ ಅಂದ್ರ ಕಂಡುಹಿಡಿದಂತ ವ್ಯಕ್ತಿ. ಗ್ರಹಗಳ ಚಲನಾ ನಿಯಮಗಳನ್ನು ಕಂಡುಹಿಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಜಾನ್ ಕೆಪ್ಲರ್ ಅಂತ ಕರಿತೀವಿ. ಗೆಲಿಲಿಯೋ ಈತ ದೂರದರ್ಶಕವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಕಂಡುಹಿಡಿತಾನೆ. ದೂರದರ್ಶಕದ ಹಾಗಾದ್ರೆ ಎದಕ್ಕೆ ಕಂಡುಹಿಡಿತಾನೆ? ದೂರದ ವಸ್ತುಗಳನ್ನ ಸಮೀಪವಾಗಿ ನೋಡುವ ಸಲುವಾಗಿ ದೂರದರ್ಶಕವನ್ನ ಈತ ಕಂಡುಹಿಡ್ತಾನೆ. ಹಾಗಾದ್ರೆ ಸೂಕ್ಷ್ಮದರ್ಶಕನ ಕಂಡುಹಿಡಿದಂತ ವ್ಯಕ್ತಿ ಯಾರು ಅಂತ ಕೂಡ ಕ್ವಶನ್ಸ್ ಆಗ್ತದೆ. ಸೂಕ್ಷ್ಮದರ್ಶಕನ ಕಂಡುಹಿಡಿದವರು ಲೆವನ್ ಹಾಕ್ ಅಂತ ಕರಿತೀವಿ. ಹಾಗಾದ್ರೆ ಚಾರ್ಲ್ಸ್ ಡಾರ್ವಿನ್ ಈತ ಜೀವ ವಿಕಾಸ ಸಿದ್ಧಾಂತದ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಈ ತರ ಕ್ವಶನ್ಸ್ ಗಳನ್ನ RRB ಗ್ರೂಪ್ ಡಿ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ನ ಕತ್ತಿರ್ತಾನೆ.